ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪೇಶ್ ಆ್ಯಂಡ್ ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಸೊ ವೆಲ್ಕಮ್ ಟು ಕ್ಲಾಸ್ 3 ಆಫ್ ಫೋಟೋಶಾಪ್ ಎವ್ರಿ ಒನ್. ಸೊ ಇವತ್ತಿನ ಕ್ಲಾಸಲ್ಲಿ ಮೇಯ್ನಾಗಿ ಮಾರ್ಕಿ ಟೂಲ್ ಬಗ್ಗೆ ಕಲಿಯೋಣ. ಜೊತೆಗೆ ಹೌ ಟು ಕ್ರಿಯೇಟ್ ಅ ಶೇಪ್, ಅದನ್ನು ಟ್ರಾನ್ಸ್ಫಾರ್ಮ್ ಹೇಗೆ ಮಾಡೋದು, ಚೇಂಜಸ್ ಹೇಗೆ ಮಾಡಲಿಕ್ಕೆ, ಅದಕ್ಕೆ ಕಲರ್ಸ್ ಹೇಗೆ ಹಾಕೋದು. ಸೊ ಈ ರೀತಿ ಮೇನ್ ಕಾನ್ಸೆಪ್ಟ್ಸನ್ನು ನಾವು ನೋಡ್ಕೊಳ್ಳೋಣ. ಸೊ ಫಸ್ಟ್ಲಿ ನಾನು ಕಂಟ್ರೋಲ್ ಏನು ಮಾಡ್ತೀನಿ ಆ್ಯಂಡ್ ಐ ಕ್ರಿಯೇಟ್ ಅ ನ್ಯೂ ಡಾಕ್ಯುಮೆಂಟ್. ಓಕೆ, ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದೀನಿ. ಈಗ ನನಗೊಂದು ಶೇಪ್ ಹಾಕಬೇಕು. ಓಕೆ, ಸೊ ಫಸ್ಟಿಗೆ ನಾನು ನಿಮ್ಗೆ ಹೇಳಿದ್ದೀನಿ, ಪ್ರತಿಯೊಂದು ಶೇಪ್ ಆಲ್ವೇಸ್ ಯು ಹ್ಯಾವ್ ಟು ಕ್ರಿಯೇಟ್ ಇನ್ ಅ ಸಪರೇಟ್ ಲೇಯರಲ್ಲಿ. ಸೊ ಏನು ಮಾಡ್ತೀನಿ ನಾನು, ಐ ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಇದನ್ನು ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಐ ಕ್ರಿಯೇಟ್ ಅ ನ್ಯೂ ಲೇಯರ್. ಓಕೆ, ನಿಮ್ಗೆ ಎಷ್ಟು ಬೇಕು ಫಿಟ್ ಮಾಡ್ಕೊಳ್ಬೋದು, ಝೂಮ್ ಇನ್ ಎಲ್ಲ ಮಾಡಿ ಎಕ್ಸಾಕ್ಟಾಗಿ ಇದನ್ನು ಯು ಕ್ಯಾನ್ ಸ್ಟಾರ್ಟ್ ದ ವರ್ಕ್ ಹಿಯರ್. ಓಕೆ, ನೌ ನಾನಿಲ್ಲಿ ನೋಡಿ, ಇಲ್ಲಿ ಇದು ಮಾರ್ಕಿ ಟೂಲ್ ಅಂತ ನೋಡಿ, ಎಮ್ ಇಸ್ ಅ ಶಾರ್ಟ್ಕಟ್ ಫಾರ್ ಮಾರ್ಕಿ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಸೊ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಇಲ್ಲಿ ನೋಡಿ, ಹೀಗೆ ಸೆಲೆಕ್ಟ್ ಮಾಡ್ತೀನಿ. ದೆನ್ ಐ ವಿಲ್ ಗೋ ಹಿಯರ್ ಆ್ಯಂಡ್ ಸಿಂಪ್ಲಿ ಡ್ರ್ಯಾಗ್. ನೋಡಿ, ನಿಮಗೆ ಏನೋ ಒಂದು ಕಾಣ್ತಿದೆಯಲ್ಲ, ಈ ಥರ ನನಗೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಹಾಗೆ ನೋಡಿ, ಇಲ್ಲಿ ನಾನು ಲಾಂಗ್ ಪ್ರೆಸ್ ಮಾಡಿದರೆ ಇಲ್ಲಿ ಒಂದು ಸರ್ಕಲ್ ಬರ್ತದೆ. ಇದಕ್ಕೆ ಎಲಿಪ್ಟಿಕಲ್ ಮಾರ್ಕಿ ಹೇಳ್ತೀವಿ, ಇದಕ್ಕೆ ರೆಕ್ಟ್ಯಾಂಗ್ಯುಲರ್ ಮಾರ್ಕಿ ಹೇಳ್ತೀವಿ. ಸೊ ಐ ಕ್ಯಾನ್ ಸೆಲೆಕ್ಟ್ ದ ಎಲಿಪ್ಟಿಕಲ್ ಮಾರ್ಕಿ ಟೂಲ್ ಆ್ಯಂಡ್ ಐ ಕ್ಯಾನ್ ಮೇಕ್ ಇಟ್ ರೌಂಡ್ ಆಲ್ಸೋ. ಓಕೆ, ಐ ಕ್ಯಾನ್ ಮೇಕ್ ಇಟ್ ರೌಂಡ್ ಆಲ್ಸೋ. ಸಿಮಿಲರ್ಲಿ ಐ ಕ್ಯಾನ್ ಯೂಸ್ ಶಿಫ್ಟ್ ಪ್ಲಸ್ ಎಮ್. ನೋಡಿ, ನಾನು ಏನು ಮಾಡ್ತೀನಿ, ಶಿಫ್ಟ್ ಪ್ಲಸ್ ಎಮ್ ಒತ್ತೀನಿ, ಆಗ ಚೇಂಜಸ್ ಆಗ್ತಿದೆ. ಸೊ ಸರ್ಕಲ್ ಮತ್ತು ಚೇಂಜ್ ಆಗ್ತಿಲ್ಲ, ಆ ರೀತಿ ಆಗ್ತಿದೆ ಈಗ. ಸೊ ನಾನೀಗ ರೆಕ್ಟ್ಯಾಂಗ್ಯುಲರ್ ತೊಗೊಂಡಿದ್ದೀನಿ. ಸೊ ಐ ವಿಲ್ ಗೋ ಹಿಯರ್. ನೋಡಿ, ಏನು ಮಾಡ್ತೀನಿ, ಈ ರೀತಿಯಲ್ಲಿ ಒಂದು ದೊಡ್ಡದು ಕ್ರಿಯೇಟ್ ಮಾಡ್ತೀನಿ. ಇದಕ್ಕೆ ನಾನು ಕಲರ್ ಆ್ಯಡ್ ಮಾಡ್ತೀನಿ. ಸೊ ಟು ಆ್ಯಡ್ ದ ಕಲರ್, ನೋಡಿ ಫಸ್ಟಿಗೆ ಈ ಥರ ಒಂದು ಕ್ರಿಯೇಟ್ ಮಾಡಿ, ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಸೆಲೆಕ್ಷನ್ ಅಂತ ಹೇಳ್ತೀವಿ. ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಅಸ್ ಮಾರ್ಚಿಂಗ್ ಆ್ಯಂಡ್ಸ್. ಓಕೆ, ಸೊ ಸೆಲೆಕ್ಷನ್ ಆಗಿದೆ, ಲೇಯರ್ಸ್ ಸೆಲೆಕ್ಟ್ ಆಗಿದೆ. ವೆರಿ ಇಂಪಾರ್ಟೆಂಟ್ಲಿ ನೋಡಿ, ಲೇಯರ್ ಸೆಲೆಕ್ಟ್ ಆಗಿಲ್ಲದ್ರೆ ನಾನು ಕಲರ್ ಹಾಕಿದರೆ ಬರೋಲ್ಲ. ಸೊ ಮೇಯ್ನಾಗಿ ಲೇಯರ್ ಕೂಡ ಸೆಲೆಕ್ಟ್ ಆಗಬೇಕು, ಯಾವ ಲೇಯರಿಗೆ ಬರಬೇಕಂತ. ಆಮೇಲೆ ಕಲರ್ಸ್ಗೆ ಬನ್ನಿ. ಸೊ ಇದಕ್ಕೆ ನಾವು ಫೋರ್ಗ್ರೌಂಡ್ ಕಲರ್ ಹೇಳ್ತೀವಿ, ಇದಕ್ಕೆ ನಾವು ಬ್ಯಾಕ್ಗ್ರೌಂಡ್ ಕಲರ್ ಅಂತ ಹೇಳ್ತೀವಿ. ಓಕೆ, ಸೊ ನಾನು ಫೋರ್ಗ್ರೌಂಡ್ ಕಲರಿಗೆ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ, ಸೊ ಇಲ್ಲಿ ಒಂದು ನಮಗೊಂದು ಕಲರ್ ಇದೊಂದು ಪ್ಯಾನಲ್ ಓಪನ್ ಆಗಿದೆ, ರೈಟ್. ಸೊ ಇದು ಹ್ಯೂ ಕ್ಯೂಬ್ ಅಂತ. ಓಕೆ, ಇದು ಹ್ಯೂ ಸ್ಲೈಡರ್ ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಸ್ಲೈಡರ್ಗೆ ಬಂದು ನಮ್ಗೆ ಯಾವ ಕಲರ್ ಬೇಕು, ಹ್ಯೂ ಅಂದರೆ ಕಲರ್ಸ್ ಬೇಸಿಕ್ಲಿ. ಓಕೆ, ಸೊ ನಂಗೆ ಯಾವ ಕಲರ್ ಬೇಕು ಎಕ್ಸಾಕ್ಟಾಗಿ ನಾನು ಸೆಟ್ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ನಂಗೊಂದು ಬ್ಲೂ ಇದು ಶೇಡ್ ಬೇಕಾ, ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇದು ಕ್ಯೂಬನ್ನು ಕರೆಕ್ಟಾಗಿ ನೋಡಿ ಇಲ್ಲಿ ಹಂಗೆ ಟಾಪಿಗೆ ಬಂದರೆ ತುಂಬ ಬ್ರೈಟ್ ಇದೆ ಅಲ್ಲ ಇದು. ಸೊ ಇದಕ್ಕೆ ನಾವು ಬ್ರೈಟ್ನೆಸ್ ಹೇಳ್ತೀವಿ, HSB ಬ್ರೈಟ್ನೆಸ್. ಓಕೆ, ಇದು ತುಂಬ ಬ್ರೈಟ್ ಇದೆ. ಹಾಗೆ ನಾನು ಕೆಳಗೆ ಬಂದರೆ ಇಲ್ಲಿ ನೋಡಿ ಏನಾಗ್ತಿದೆ, ತುಂಬ ಡಾರ್ಕ್ ಆಗ್ತಿದೆ. ಆರ್ ವಿ ಕ್ಯಾನ್ ಸೇ ಲ್ಯಾಕ್ ಆಫ್ ಬ್ರೈಟ್ನೆಸ್, ಅಂದರೆ ನೋ ಬ್ರೈಟ್ನೆಸ್ ಅಂತ. ಸೊ ಇಲ್ಲಿ ಡಾರ್ಕ್ ಆಗ್ತಿದೆ, ಇಲ್ಲಿ ಬ್ರೈಟ್ ಆಗ್ತಿದೆ. ಅದೇ ರೀತಿಯಲ್ಲಿ ನಾನು ಈಚೆ ಬಂದರೆ ನೋಡಿ, ತುಂಬ ಶಾರ್ಪ್ ಇದೆ ಅಲ್ಲ ಕಲರ್ಸ್ ಎಲ್ಲ, ತುಂಬ ಒಂಥರ ಸ್ಯಾಚುರೇಟೆಡ್ ಆಗಿದೆ, HSB ಸ್ಯಾಚುರೇಷನ್. ಓಕೆ, ತುಂಬ ಸ್ಯಾಚುರೇಷನ್ ಇದೆ ಕಲರ್ಸಲ್ಲಿ, ಅಂದರೆ ತುಂಬ ಒಂಥರ ಶಾರ್ಪ್ ಆಗಿ ಕಾಣ್ತಿದೆ ನಂಗೆ ಕಲರ್ಸ್. ಅದೇ ರೀತಿ ನಾನು ಕೆಳಗೆ ಈಚೆ ಬಂದರೆ ನೋಡಿ ಒಂಥರ ತುಂಬ ಫೇಡ್ ಆಗಿದೆ, ಆರ್ ಯು ಕ್ಯಾನ್ ಸೇ ಗ್ರೇ ಸ್ಕೇಲ್ ಕಲರ್ಸ್, ರೈಟ್. ಸೊ ಏನಾಗ್ತಿದೆ, ಇದು ಡಿಸ್ಯಾಚುರೇಟೆಡ್ ಕಲರ್ಸ್. ಓಕೆ, ಸೊ ದಿಸ್ ಈಸ್ ಸ್ಯಾಚುರೇಷನ್ ಆ್ಯಂಡ್ ದಿಸ್ ಈಸ್ ಡಿಸ್ಯಾಚುರೇಷನ್. ಸೊ ನಿಮಗೆ ಇಲ್ಲಿ ಹ್ಯೂ ಸೆಲೆಕ್ಟ್ ಮಾಡ್ಬೋದು, H. ಇಲ್ಲಿ ನಿಮಗೆ ಸ್ಯಾಚುರೇಷನ್ ಲೆವೆಲ್ ಸೆಲೆಕ್ಟ್ ಮಾಡ್ಬೋದು ಆ್ಯಂಡ್ ನಿಮಗೆ ಇಲ್ಲಿ ಬ್ರೈಟ್ನೆಸ್ ಅನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಇದಕ್ಕೆ ನೋಡಿ, ಇಲ್ಲಿ ನಾನು ಕಂಪ್ಲೀಟಾಗಿ ಇಲ್ಲಿ ಬಂದರೆ ಇದಕ್ಕೆ ನಾವು ಪ್ಯೂರ್ ಹ್ಯೂ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಯಾವುದೇ ಅದಕ್ಕೆ ಎಡಿಷ್ನಲ್ ಬ್ರೈಟ್ನೆಸ್ ಎಡಿಷ್ನಲ್ ಡಾರ್ಕ್ನೆಸ್ ಏನೋ ಮಿಕ್ಸರ್ ಏನಿಲ್ಲ, ಕಂಪ್ಲೀಟಾಗಿ ಪ್ಯೂರ್ ಆಗಿದೆ. ಸೊ ಎಟ್ ದ ಎಂಡ್ ಇದೆಲ್ಲ ನೋಡಿ, ಇದು ಹೆಕ್ಸ್ ಕೋಡ್ ಅಂತ. ಸೊ ಪ್ರತಿಯೊಂದು ಕಲರ್ ಉಂಟಲ್ಲ, ನಾವು 6 ಡಿಜಿಟ್ ಹೆಕ್ಸ್ ಕೋಡಲ್ಲಿ ಡಿನೋಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದರೆ ನೋಡಿ 6 ಡಿಜಿಟ್ ಆಲ್ಫಾ ನ್ಯೂಮೆರಿಕಲ್ ಒಂದು ಹೆಕ್ಸ್ ಕೋಡ್ ಅಂತ ಬರುತ್ತೆ, ಅದ್ರಲ್ಲಿ ನಾವು ಆ ಕಲರನ್ನು ಡಿನೋಟ್ ಮಾಡ್ತೀವಿ. ಓಕೆ, ಅದೇ ರೀತಿ ನಾನು ಕಂಪ್ಲೀಟಾಗಿ ಇಲ್ಲಿ ಬಂದರೆ ಹ್ಯೂ ಬೇಕಾದ್ರೆ ಯಾವುದೂ ಇರ್ಬೋದು. ಓಕೆ, ದಿಸ್ ಈಸ್ ಪ್ಯೂರ್ ವೈಟ್. ಪ್ಯೂರ್ ವೈಟ್ ಇಸ್ ಆಲ್ವೇಸ್ 6 times F. ಓಕೆ, ನೆನ್ಪಿಡಿ 6 times F. ಹಾಗೆ ಪ್ಯೂರ್ ಬ್ಲ್ಯಾಕ್ ಇಸ್ 6 times 0. ಓಕೆ, ಸೊ ನಿಮಗೆ ಎಕ್ಸಾಕ್ಟಾಗಿ ಯಾವ ಕಲರ್ ಬೇಕು, ಪ್ಯೂರ್ ಬೇಕಾ ಇಲ್ಲಾದ್ರೆ ಈ ಥರ ಮಿಕ್ಸ್ ಬೇಕಾ, ಯು ಕ್ಯಾನ್ ಸೆಲೆಕ್ಟ್ ದ ಕಲರ್ ಆ್ಯಂಡ್ ಒನ್ಸ್ ಯು ಆರ್ ಹ್ಯಾಪಿ ವಿತ್ ದ ಕಲರ್ ಯು ಕ್ಯಾನ್ ಗಿವ್ ಓಕೆ. ನೋಡಿ ಏನಾಗ್ತಿದೆ, ಅದು ಫೋರ್ಗ್ರೌಂಡಲ್ಲಿ ಇಲ್ಲಿ ಸೆಲೆಕ್ಟ್ ಆಗಿದೆ, ರೈಟ್. ಫೋರ್ಗ್ರೌಂಡ್ ಸೆಲೆಕ್ಟ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ನಾನು ಸೆಲೆಕ್ಷನ್ ಮಾಡಿದ್ದೀನಿ, ಲೇಯರ್ ಕೂಡ ಸೆಲೆಕ್ಟ್ ಆಗಿದೆ. ನೌ ದ ಶಾರ್ಟ್ಕಟ್ ಈಸ್ Alt ಪ್ಲಸ್ ಡಿಲೀಟ್. ಓಕೆ, ನಾನು Alt ಮತ್ತು ಡಿಲೀಟ್ ಕೀಯನ್ನು ಒತ್ತೀನಿ, ಆರ್ ಯು ಕ್ಯಾನ್ ಆಲ್ಸೋ ಪ್ರೆಸ್ Alt ಆ್ಯಂಡ್ ಬ್ಯಾಕ್ ಸ್ಪೇಸ್ ಆಲ್ಸೋ. ಓಕೆ, ಸೊ Alt ಆ್ಯಂಡ್ ಡಿಲೀಟ್ ನಾನು ಒತ್ತೀನಿ, ಇಲ್ಲಿ ಸೆಲೆಕ್ಟ್ ಆಯಿತು. ಓಕೆ, ಸೊ ಇಲ್ಲಿ ಸೆಲೆಕ್ಷನ್ ನೋಡಿ ಇನ್ನೂ ರನ್ ಆಗ್ತಾನೆ ಇದೆ ಅಲ್ಲ, ಸೆಲೆಕ್ಷನ್ ರನ್ ಆಗ್ತಾನೆ ಇದೆ. ನನಗೆ ಇದನ್ನು ಆಫ್ ಮಾಡಬೇಕು. ಸೊ ಇದನ್ನು ಡಿಸೆಲೆಕ್ಟ್ ಮಾಡಲಿಕ್ಕೆ ಯು ಕ್ಯಾನ್ ಸೆಲೆಕ್ಟ್ ದ ಶಾರ್ಟ್ಕಟ್ ದ್ಯಾಟ್ ಈಸ್ ಕಂಟ್ರೋಲ್ ಪ್ಲಸ್ ಡಿ. ಓಕೆ, ಏನು ಮಾಡ್ತೀನಿ ನಾನು, ಕಂಟ್ರೋಲ್ ಪ್ಲಸ್ ಡಿ ಹೊಡಿತೀನಿ. ಈಗ ನೋಡಿ ಏನಾಯಿತು, ಸೆಲೆಕ್ಷನ್ ಆಫ್ ಆಯ್ತು ಇಲ್ಲಿ. ಓಕೆ, ಅದೇ ರೀತಿ ನಾನು ಮೂವ್ ಟೂಲ್ಗೆ ಬರ್ತೀನಿ. ಐದರ್ ಐ ಕ್ಯಾನ್ ಸೆಲೆಕ್ಟ್ ಹಿಯರ್ ಆರ್ ಶಾರ್ಟ್ಕಟ್ ಏನು ವಿ, ನೆನ್ಪಿಡಿ ವಿ ಇಸ್ ಅ ಶಾರ್ಟ್ಕಟ್. ದೆನ್ ಐ ಕ್ಯಾನ್ ಸೆಲೆಕ್ಟ್ ದಿಸ್ ಆ್ಯಂಡ್ ಐ ಕ್ಯಾನ್ ಮೂವ್ ಇಟ್ ಎನಿವೇರ್ ಐ ವಾಂಟ್ ಹಿಯರ್. ನೋಡಿ ಈ ರೀತಿಯಲ್ಲಿ ಒಂದು ಶೇಪ್ ಕ್ರಿಯೇಟ್ ಆಯಿತು. ಓಕೆ, ಈ ರೀತಿ ಒಂದು ಶೇಪ್ ಕ್ರಿಯೇಟ್. ಪುನೊಂದ್ಸರಿ ಮಾಡುವ. ನೋಡಿ ಇಲ್ಲಿ ಒಂದು ಲೇಯರ್ ಕ್ರಿಯೇಟ್ ಮಾಡ್ತೀನಿ,
ವೆರಿ ಇಂಪಾರ್ಟೆಂಟ್ಲಿ ಲೇಯರ್ ಕ್ರಿಯೇಟ್ ಮಾಡ್ತೀನಿ. ನೋಡಿ ಇಲ್ಲಿ ನನಗೆ ಶಿಫ್ಟ್ ಆಗಬೇಕಂದ್ರೆ ಶಿಫ್ಟ್ ಬೇಕಾದ ಎಮ್ ಓದ್ತೀನಿ, ನನಗೆ ಒಂದು ಸರ್ಕ್ಯುಲರ್ ಬಂತು. ನೋಡಿ ಶಿಫ್ಟ್ ಎಮ್ ಮಾಡ್ತೀನಿ, ಸರ್ಕ್ಯುಲರ್ ಬಂತು. ಅದಾದಮೇಲೆ ನೋಡಿ ನಾನು ಜಸ್ಟ್ ಡೈರೆಕ್ಟಾಗಿ ಪರ್ಫೆಕ್ಟ್ ಸರ್ಕಲ್ ಮಾಡ್ತಿಲ್ಲ, ಜಸ್ಟ್ ಒಂದು ಈ ರೀತಿ ಒಂದು ಮಾಡ್ತಿದ್ದೀನಿ. ಓಕೆ, ಅದಾದಮೇಲೆ ಏನು ಮಾಡ್ತೀನಿ, ಇಲ್ಲಿ ಬಂದು ಕಲರ್ ಚೇಂಜ್ ಮಾಡ್ತೀನಿ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಕೆಳಗೆ ಒಂದಿದೆ, ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಕ್ಯಾನ್ ಡಬಲ್ ಕ್ಲಿಕ್ ಆನ್ ದ ಬ್ಯಾಕ್ಗ್ರೌಂಡ್ ಲೇಯರ್ ಹಿಯರ್. ನೋಡಿ ಇಲ್ಲಿ ಕಲರ್ ಪಿಕರ್ ಫಾರ್ ದ ಬ್ಯಾಕ್ಗ್ರೌಂಡ್ ಲೇಯರ್. ಸೊ ಸಿಮಿಲರ್ ಅದು ಹೇಗಿತ್ತು ಇದೇ ರೀತಿಯಲ್ಲಿ ಇದು ಬ್ಯಾಕ್ಗ್ರೌಂಡ್ ಕಲರ್. ಓಕೆ, ಸೊ ನಾನೊಂದು ರೆಡ್ ಕಲರ್ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ. ಓಕೆ, ನೋಡಿ ಇದರದ್ದು ಕೋಡ್ ಇದು ಬಂದಿದೆ. ಓಕೆ, ನಾನು ಸೆಲೆಕ್ಟ್ ಮಾಡಿ ಓಕೆ ಮಾಡ್ತೀನಿ. ಓಕೆ, ಈಗ ವೆರಿ ಇಂಪಾರ್ಟೆಂಟ್ ಆಗಿ ಇದಕ್ಕೆ ಶಾರ್ಟ್ಕಟ್ ಕಂಟ್ರೋಲ್ ಮತ್ತು ಡಿಲೀಟ್ ಆಯಿತಾ. ಸೊ ಕಂಟ್ರೋಲ್ ಆ್ಯಂಡ್ ಡಿಲೀಟ್ ಹೊಡೆದ್ರೆ ನೋಡಿ ಇಲ್ಲಿ ಕೂಡ ಬಂದಿದೆ. ಆ್ಯಂಡ್ ಐ ಹಿಟ್ ಕಂಟ್ರೋಲ್ ಆ್ಯಂಡ್ ಡಿ, ಆ್ಯಂಡ್ ಇದು ಡಿ ಸೆಲೆಕ್ಟ್ ಕೂಡ ಆಯಿತು. ವಿ ಒತ್ತೀನಿ, ಮೂವ್ ಟೂಲ್ಗೆ ವಾಪಸ್ ಬಂದೆ, ದೆನ್ ಐ ಮೂವ್ ಇಟ್ ಇನ್ ಬಿಟ್ವೀನ್. ಈ ರೀತಿಯಲ್ಲಿ ನಮಗೆ ಏನಾದರೂ ಈ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ನಾನು ಎರಡು ಡಿಲೀಟ್ ಮಾಡ್ತೀನಿ. ಈಗ ಪುನಃ ಒಂದು ಸಪ್ರೇಟಾಗಿ ಒಂದು ಕ್ರಿಯೇಟ್ ಮಾಡ್ತೀನಿ. ಸೊ ಒಂದು ಹೊಸ ಲೇಯರ್ ತಂದೆ. ಸೊ ಎಮ್ ಒತ್ತಿದೆ, ಶಿಫ್ಟ್ ಎಮ್ ಒತ್ತಿದೆ ಟು ಗೋ ಟು ದ ರೆಕ್ಟ್ಯಾಂಗ್ಯುಲರ್ ಮಾರ್ಕಿ ಟೂಲ್. ಸೊ ನಾನು ಹೀಗೆ ಕ್ರಿಯೇಟ್ ಮಾಡಿದೆ. ಬಟ್ ಇಫ್ ಐ ವಾಂಟ್ ಟು ಕ್ರಿಯೇಟ್ ಅ ಪರ್ಫೆಕ್ಟ್ ಸ್ಕ್ವೇರ್, ಓಕೆ, ನನಗೆ ಪರ್ಫೆಕ್ಟ್ ಸ್ಕ್ವೇರ್ ಬೇಕು. ಏನು ಮಾಡಬೇಕಂದ್ರೆ ಸಿಂಪ್ಲಿ ಹೋಲ್ಡ್ ಶಿಫ್ಟ್. ನೋಡಿ ಸಿಂಪ್ಲಿ ಶಿಫ್ಟನ್ನು ಹೋಲ್ಡ್ ಮಾಡಿ, ದೆನ್ ಯು ಕ್ರಿಯೇಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಹಿಯರ್. ಸೊ ನನಗೆ ಇದನ್ನು ಮೂವ್ ಕೂಡ ಮಾಡಬೇಕು. ಸೊ ಶಿಫ್ಟನ್ನು ರಿಲೀಸ್ ಮಾಡಬೇಡಿ, ಮೌಸ್ ಕ್ಲಿಕ್ ಕೂಡ ರಿಲೀಸ್ ಮಾಡಬೇಡಿ, ಸ್ಪೇಸ್ ಬಾರ್ ಒತ್ತಿ. ನೋಡಿ ನಾನು 3 ಕೀ ಒತ್ತಿದ್ದೀನಿ, ದ್ಯಾಟ್ ಈಸ್ ಮೈ ಮೌಸ್ ಕ್ಲಿಕ್, ಶಿಫ್ಟ್ ಆ್ಯಂಡ್ ದೆನ್ ಸ್ಪೇಸ್ ಬಾರ್. ಆಮೇಲೆ ನನಗೆ ಎಲ್ಲಿ ಬೇಕು ಎಕ್ಸಾಕ್ಟಾಗಿ ರಿಲೀಸ್ ಮಾಡ್ತೀನಿ. ನೋಡಿ ಸ್ಪೇಸ್ ರಿಲೀಸ್ ಮಾಡಿದ್ರೆ ನನಗೆ ಚಿಕ್ಕ ದೊಡ್ಡದು ಮಾಡ್ಬೋದು, ಸ್ಪೇಸಿಗೆ ಮೂವ್ ಮಾಡ್ಬೋದು. ಆ್ಯಂಡ್ ಶಿಫ್ಟ್ ಬಿಟ್ಟರೆ ಅದು ಸ್ಕ್ವೇರ್ ಆಗಿರಲ್ಲ ಇನ್ನು. ಓಕೆ, ಸೊ ನಾನೇನು ಮಾಡ್ತೀನಿ, ಈಗ ಎಲ್ಲ ರಿಲೀಸ್ ಮಾಡ್ತೀನಿ. ದೆನ್ ಇಲ್ಲಿ ಬಂದು ಡಬಲ್ ಕ್ಲಿಕ್ ಮಾಡ್ತೀನಿ. ದ ಕಲರ್ ಐ ವಾಂಟ್ ಐ ವಿಲ್ ಚೂಸ್ ಇಟ್ ಆ್ಯಂಡ್ ಐ ವಿಲ್ ಡೂ ಆಲ್ಟ್ ಆ್ಯಂಡ್ ಡಿಲೀಟ್. ನೋಟ್ ಮಾಡಿ, ಲೇಯರ್ ವೆರಿ ಇಂಪಾರ್ಟೆಂಟ್. ನಾನು ತಪ್ಪಿ ಬ್ಯಾಕ್ಗ್ರೌಂಡ್ ಲೇಯರ್ ಇಲ್ಲದೆ ಬೇರೆ ಒಂದು ಲೇಯರ್ ಸೆಲೆಕ್ಟ್ ಮಾಡಿದ್ರೆ ತಮ್ಮನೇಲಿ ನೋಡಿ ಅದು ಇಲ್ಲಿ ಬರಲಿಲ್ಲ, ಅದು ಈ ಲೇಯರಲ್ಲಿ ಬಂದಿದೆ. ಸೊ ದಿಸ್ ಈಸ್ ರಾಂಗ್. ಓಕೆ, ಈ ರೀತಿ ಮಾಡಬೇಡಿ, ಎಕ್ಸಾಕ್ಟಾಗಿ ಲೇಯರ್ ಕೂಡ ಸೆಲೆಕ್ಟ್ ಮಾಡಬೇಕು. ದೆನ್ ಸೆಲೆಕ್ಟ್ ಆಲ್ಟ್ ಡಿಲೀಟ್. ಸೊ ಕಲರಲ್ಲಿ ಬಂತು, ದೆನ್ ಸೆಲೆಕ್ಟ್ ಕಂಟ್ರೋಲ್ ಆ್ಯಂಡ್ ಡಿ ಸೆಲೆಕ್ಟ್ ಆಯಿತು. ವಿ ಸೆಲೆಕ್ಟ್ ಮಾಡಿ, ವಿ ಅಂದರೆ ಮೂವ್ ಟೂಲ್, ಮತ್ತು ಇದನ್ನು ನಿಮಗೆ ಮೂವ್ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಸೊ ಪುನಃ ಎಮ್ಮಿಗೆ ಹೋಗ್ತೀನಿ, ಶಿಫ್ಟ್ ಎಮ್ ಮಾಡ್ತೀನಿ, ಸರ್ಕ್ಯುಲರ್ ಬಂತು. ಈಗ ಸೇಮ್ ಟೆಕ್ನಿಕ್ ಮಾಡ್ತೀನಿ, ನಾನೇನು ಮಾಡ್ತೀನಿ, ಶಿಫ್ಟ್ ಹೊಡಿತೀನಿ. ಈಗ ನೋಡಿ ಪರ್ಫೆಕ್ಟ್ ಸರ್ಕಲ್ ಆಯಿತು. ಓಕೆ, ಸೊ ಸರ್ಕಲ್ ಅಂದರೆ ಪರ್ಫೆಕ್ಟೇ. ಸೊ ಪರ್ಫೆಕ್ಟ್ ಸರ್ಕಲ್ ಆಯಿತು. ಸ್ಪೇಸ್ ಬಾರಿಂದ ಮೂವ್ ಮಾಡ್ಬೋದು. ನಿಮಗೆ ಹೀಗೆ ಕ್ರಿಯೇಟ್ ಮಾಡೋದು. ನೋಡಿ ಇಲ್ಲಿ ಒಂದು ಮಿಸ್ಟೇಕ್ ಮಾಡ್ತಾರೆ ಎಲ್ಲರೂ. ಏನು ಮಾಡ್ತಾರೆ ಅಂದರೆ, ನೀವು ಓಕೆ ನನಗೆ ಇದು ಸೆಟ್ ಆಯ್ತು, ಇಲ್ಲಿ ನಾನೇನು ಮಾಡ್ತೀನಿ, ನಾನು ಶಿಫ್ಟನ್ನು ರಿಲೀಸ್ ಮಾಡಿಬಿಡ್ತೀನಿ. ನೋಡಿ ನಾನು ರಿಲೀಸ್ ಮಾಡೋ ಶಿಫ್ಟನ್ನು ರಿಲೀಸ್ ಮಾಡಿಬಿಟ್ಟೆ. ಸೊ ಈಗೇನಾಯ್ತು, ಅದು ಪರ್ಫೆಕ್ಟ್ ಶೇಪ್ ಆಗಿಲ್ಲ ಅಲ್ಲ. ಸೊ ನೋಟ್ ಮಾಡಿ, ವೆನ್ ಎವರ್ ಯು ಆರ್ ಕ್ರಿಯೇಟಿಂಗ್ ಅ ಶೇಪ್, ಏನಾದರೂ ಶೇಪ್ ಕ್ರಿಯೇಟ್ ಮಾಡ್ತಿದ್ದೆ ನೋಡಿ, ಶಿಫ್ಟ್ ಅನ್ನು ಓದ್ತಿದ್ದೀನಲ್ಲ, ಸ್ಪೇಸ್ ಬಾರ್ ಯೂಸ್ ಮಾಡ್ತಿದ್ದೀನಿ. ನಾನು ಏನು ಮಾಡ್ತೀನಿ, ಫಸ್ಟಿಗೆ ನಾನು ನನ್ನ ಸ್ಪೇಸ್ ಮತ್ತು ಮೌಸ್ ಕ್ಲಿಕ್ಕನ್ನು ರಿಲೀಸ್ ಮಾಡ್ತೀನಿ. ಶಿಫ್ಟ್ ನಾನು ಬಿಡಲಿಲ್ಲ, ಶಿಫ್ಟ್ ಕೀ ಆಮ್ ಹೋಲ್ಡಿಂಗ್ ಇನ್ ದ ಕೀಬೋರ್ಡ್. ಓಕೆ, ಲಾಸ್ಟಿಗೆ ಎಲ್ಲ ಆದಮೇಲೆ ಶಿಫ್ಟನ್ನು ರಿಲೀಸ್ ಮಾಡಿ, ಇಲ್ಲಾಂದರೆ ಸ್ವಲ್ಪ ಆಚೀಚೆ ಕೂಡ ಶೇಪ್ ಆಗ್ಬೋದು. ಸೊ ಅದೊಂದು ಇಂಪಾರ್ಟೆಂಟ್ ನೋಟ್ ಮಾಡಿ, ಶಿಫ್ಟನ್ನು ಆಲ್ವೇಸ್ ಲಾಸ್ಟಾಗಿ ನೀವು ರಿಲೀಸ್ ಮಾಡಬೇಕು. ಇದಾದಮೇಲೆ ನಿಮಗೆ ಬ್ಯಾಕ್ಗ್ರೌಂಡ್ ಕಲರ್ ಆ್ಯಂಡ್ ಫಾರ್ವರ್ಡ್ ಕಲರ್ ಕೂಡ ಹಾಕ್ಬೋದು. ಸೊ ಇನ್ನೊಂದು ಏನಂದರೆ, ನಂಗೆ ಫಾರ್ ಎಕ್ಸಾಂಪಲ್ ನಾನು ಏನು ಹೇಳಿದೆ, ಫಾರ್ವರ್ಡಿಗೆ ಆಲ್ಟ್ ಆ್ಯಂಡ್ ಡಿಲೀಟ್. ಓಕೆ, ಕಂಟ್ರೋಲ್ ಜಿ ಮಾಡ್ತೀನಿ, ನಾನು ಅಂಡು ಮಾಡ್ತೀನಿ. ಆ್ಯಂಡ್ ನಮ್ಮ ಬ್ಯಾಕ್ಗ್ರೌಂಡ್ ಕಲರಿಗೆ ಕಂಟ್ರೋಲ್ ಆ್ಯಂಡ್ ಡಿಲೀಟ್ ಅಲ್ವಾ. ಹಾಗೆ ನಿಮಗೆ ಎಕ್ಸ್ ಅಂತ ಓದ್ತಿದ್ರೆ ಇಲ್ಲಿ ನೋಡಿ, ಜಸ್ಟ್ ಏನು ಸೆಲೆಕ್ಟ್ ಮಾಡ್ತಿಲ್ಲ, ಜಸ್ಟ್ ಸಿಂಪ್ಲಿ ಎಕ್ಸ್ ಅಂತ ಓದ್ತೀನಿ. ನೋಡಿ ಫಾರ್ಗ್ರೌಂಡ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಇಂಟರ್ಚೇಂಜ್ ಆಗ್ತಿದೆ. ನೋಡಿ ಸಿಂಪ್ಲಿ ಎಕ್ಸ್ ಐ ಕ್ಯಾನ್ ಪ್ರೆಸ್ ಆ್ಯಂಡ್ ಐ ಕ್ಯಾನ್ ಚೇಂಜ್ ಇನ್ ಬಿಟ್ವೀನ್. ಸೊ ನಿಮಗೆ ಆ್ಯಕ್ಚುಲಿ ಆಲ್ಟ್ ಡಿಲೀಟ್ ಬೇಕಾದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಬ್ಯಾಕ್ಗ್ರೌಂಡ್ ಕಲರ್ಗೆ ಏನಾದರೂ ಬೇಕಿದ್ರೂ ಕೂಡ ಆಚೀಚೆ ಮಾಡ್ಕೊಳ್ಬೋದು. ಸೊ ಕಂಪ್ಲೀಟ್ಲಿ ಇಟ್ ಇಸ್ ವೆರಿ ಈಸಿ ಟು ಪರ್ಫಾರ್ಮ್. ಓಕೆ, ಲಾಸ್ಟಿಗೆ ಕಂಟ್ರೋಲ್ ಡಿ ಮಾಡ್ತೀನಿ ಆ್ಯಂಡ್ ಐ ಕ್ಯಾನ್ ಕಮ್ ಔಟ್ ಆಫ್ ಇಟ್. ಆಲ್ಸೋ ಡಿ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನೋಡಿ ಆಟೋಮೆಟಿಕ್ಕಾಗಿ ಇದೆರಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಯಿತು. ಓಕೆ, ನೋಡಿ ಏನು ಬೇಕಾದರೆ ಕಲರ್ ಇರಲಿ. ಓಕೆ, ಇಟ್ ಕ್ಯಾನ್ ಬಿ ಎನಿಥಿಂಗ್ ವಾಸ್ ಹಿಯರ್, ಎನಿಥಿಂಗ್ ಕ್ಯಾನ್ ಬಿ ಹಿಯರ್. ಓಕೆ, ನಾನು ಜಸ್ಟ್ ಡಿ ಅನ್ನು ಸೆಲೆಕ್ಟ್ ಮಾಡಿದರೆ ಇಟ್ ಗೋಸ್ ಟು ದ ಡಿಫಾಲ್ಟ್ ಏನು, ಬ್ಲ್ಯಾಕ್ ಈಸ್ ದ ಫೋರ್ಗ್ರೌಂಡ್ ಕಲರ್ ಆ್ಯಂಡ್ ವೈಟ್ ಈಸ್ ದ ಬ್ಯಾಕ್ವರ್ಡ್ ಕಲರ್. ಸೊ ಇದು ನಿಮ್ಮದು ಬೇಸಿಕ್ ಕಲರ್ಸ್. ಓಕೆ, ಸೊ ಈ ರೀತಿ ನಿಮಗೆ ಯಾವ ಶೇಪ್ ಬೇಕಾದರೂ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ರಿಮೆಂಬರ್ ಇದು ಕೂಡ, ಸೊ ನಿಮ್ಗೆ ಏನಾದರೂ ಕ್ರಿಯೇಟ್ ಮಾಡುವಾಗ ಒಂದರಲ್ಲೇ ಎರಡೆರಡು ಕ್ರಿಯೇಟ್ ಮಾಡಬೇಡಿ. ನೋಡಿ ಈ ರೀತಿಯಲ್ಲಿ ಒಂದರಲ್ಲೇ ಎರಡೆರಡು ಕ್ರಿಯೇಟ್ ಮಾಡ್ಕೊಳ್ಬೇಡಿ, ಆಗ ನಿಮಗೆ ಮೂವ್ ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಒಂದರಲ್ಲೇ ಎರಡು ಕ್ರಿಯೇಟ್ ಮಾಡ್ಕೊಳ್ಬೇಡಿ. ಸೊ ಆಲ್ವೇಸ್ ರಿಮೆಂಬರ್, ಮೇಕ್ ಸಪರೇಟ್ ಲೇಯರ್ಸ್. ಓಕೆ, ಮೇಕ್ ಸಪರೇಟ್ ಲೇಯರ್ಸ್ ಆ್ಯಂಡ್ ದೆನ್ ಯು ಕ್ಯಾನ್ ಕ್ರಿಯೇಟ್ ಇಟ್. ಓಕೆ, ಸೊ ಇಲ್ಲಿ ನಾನು ಆಲ್ರೆಡಿ ಕಲರ್ ಕೊಟ್ಟಿದ್ದೀನಿ, ಇದಕ್ಕೆ ಎಲ್ಲೋ, ಇದಕ್ಕೆ ಬ್ಲೂ ಕೊಟ್ಟಿದ್ದೀನಿ. ಸೊ ವಾಟ್ ಇಫ್ ಐ ವಾಂಟ್ ಟು ಚೇಂಜ್ ದ ಕಲರ್ಸ್, ಅದನ್ನು ಹೇಗೆ ರೀಸೆಲೆಕ್ಟ್ ಮಾಡ್ಬೋದು. ಸೊ ನಾವು ಹೇಗೆ ರೀಸೆಲೆಕ್ಟ್ ಮಾಡೋದು ಆ ಪರ್ಟಿಕ್ಯುಲರ್ ಲೇಯರನ್ನು ನೋಡ್ಕೊಳ್ಳೋಣ.
ಸೊ ನಾನು ಸಿಂಪ್ಲಿ ಈಗ ಒಂದು ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡಿದ್ರೆ ನೋಡಿ, ನಾನು ಸೆಲೆಕ್ಟ್ ಮಾಡ್ತೀನಿ ಲೇಯರನ್ನು. ನನಗೆ ಫಾರ್ ಎಕ್ಸಾಂಪಲ್ ರೆಡ್ ಕಲರ್ ಕೊಡಬೇಕು ಇದಕ್ಕೆ. ಓಕೆ, ನಾನು ರೆಡ್ ಕಲರಿಗೆ ಹೋಗ್ತೀನಿ, ಇಲ್ಲಿ ಓಕೆ ಮಾಡ್ತೀನಿ. ಲೇಯರ್ ಸೆಲೆಕ್ಟ್ ಆಗಿದೆ, ಕಲರ್ ಇದೆ, ಆಲ್ಟ್ತೀನಿ. ನೋಡಿ ಏನಾಗ್ತದೆ, ಕಂಪ್ಲೀಟಾಗಿ ಲೇಯರಿಗೆ ಸೆಲೆಕ್ಟ್ ಆಗ್ತಿದೆ. ಸೊ ಈ ರೀತಿ ಮಾಡಬಾರ್ದು. ಕಂಟ್ರೋಲ್ Z ಮಾಡ್ತೀನಿ. ನಾನು ಏನು ಮಾಡಬೇಕಂದ್ರೆ ಎಕ್ಸಾಕ್ಟಾಗಿ ಇದೇ ಸೆಲೆಕ್ಷನಿಗೆ ಹಾಕಬೇಕು. ಸೊ ಕಂಟ್ರೋಲ್ ಸೆಲೆಕ್ಟ್ ದ ತಮ್ನೇಲ್. ಏನು ಮಾಡಿದೆ ನಾನು, ಐ ಕಂಟ್ರೋಲ್ ಆ್ಯಂಡ್ ದೆನ್ ಹಿಟ್ ದ ಸೆಲೆಕ್ಟೆಡ್ ದ ತಮ್ನೇಲ್ ಹಿಯರ್. ಅದಾದಮೇಲೆ ಲೇಯರನ್ನು ಸೆಲೆಕ್ಟ್ ಮಾಡಿ ಕಲರ್ ತೊಗೊಳ್ಳಿ, ಆಲ್ಟ್ ಆ್ಯಂಡ್ ಡಿಲೀಟ್ ಈಗ ಒತ್ತಿ, ಕಂಟ್ರೋಲ್ ಆ್ಯಂಡ್ D ಟು ಡಿಸೆಲೆಕ್ಟ್ ದ ಲೇಯರ್. ಸೊ ಈ ರೀತಿ ನಮಗೆ ಚೇಂಜ್ ಮಾಡ್ಬೋದು. ಸಿಮಿಲರ್ಲಿ ನೋಡಿ, ಇಲ್ಲಿ ಕೂಡ ಬರ್ತೀನಿ, ನಾನು ಏನು ಮಾಡ್ತೀನಿ, ಕಂಟ್ರೋಲ್ ಸೆಲೆಕ್ಟ್ ದ ಲೇಯರ್. ನೋಡಿ ಆಗ ಏನಾಯಿತು, ಇಲ್ಲಿ ಸೆಲೆಕ್ಷನ್ ಬಂತು. ಆರ್ ನಿಮಗೆ ಇಲ್ಲಿ ರೈಟ್ ಕ್ಲಿಕ್ ಕೂಡ ಮಾಡ್ಬೋದು ಆ್ಯಂಡ್ ಯು ಕ್ಯಾನ್ ಗಿವ್ ಸೆಲೆಕ್ಟ್ ಪಿಕ್ಸೆಲ್ಸ್ ಕೂಡ, ಹೀಗೆ ಕೂಡ ಮಾಡ್ಬೋದು. ಓಕೆ, ದೆನ್ ನಿಮಗೆ ಯಾವ ಕಲರ್ ಬೇಕು ಇಲ್ಲಿ ಬಂದು ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗ್ರೀನ್ ನಂಗೆ ಬೇಕಿಲ್ಲಿ, ಓಕೆ ಮಾಡ್ತೀನಿ. ಏನು ಮಾಡ್ತೀನಿ, ಆಲ್ಟ್ ಆ್ಯಂಡ್ ಡಿಲೀಟ್ ಮಾಡ್ತೀನಿ. ಓಕೆ, ಬಟ್ ಐ ಆಮ್ ಮೇಕಿಂಗ್ ಒನ್ ಮಿಸ್ಟೇಕ್ ಓವರ್ ಹಿಯರ್. ಓಕೆ, ನಾನು ಈಗೇನು ಯಾವ ಲೇಯರ್ ಸೆಲೆಕ್ಟ್ ಮಾಡಲಿಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯು ಸೆಲೆಕ್ಟ್ ದ ಲೇಯರ್. ಓಕೆ, ನಾನು ಏನು ಮಾಡ್ತೀನಿ, ಎಕ್ಸಾಕ್ಟಾಗಿ ಇದೇ ಲೇಯರ್ ಸೆಲೆಕ್ಟ್ ಮಾಡ್ತೀನಿ, ದೆನ್ ಐ ಡು ಆಲ್ಟ್ ಆ್ಯಂಡ್ ಡಿಲೀಟ್. ಈಗ ನೋಡಿ ಮಾತ್ರ ಚೇಂಜ್ ಆಗ್ತಿದೆ. ಓಕೆ, ದೆನ್ ಕಂಟ್ರೋಲ್ D ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಸೊ ಈ ರೀತಿಯಲ್ಲಿ ನಿಮಗೆ ಆಲ್ರೆಡಿ ಕಲರ್ಸನ್ನು ರೀಸೆಟ್ ಮಾಡ್ಕೊಳ್ಬೋದು. ಓಕೆ, ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ಏನಂದರೆ, ಕ್ಯಾನ್ ಯು ಸಿ ದಿಸ್ ಆಟೋ ಸೆಲೆಕ್ಟ್ ಆಪ್ಷನ್. ನೋಡಿ ನಾವು ಪ್ರತಿಯೊಂದು ಇಲ್ಲಿ ಟೂಲ್ ಸೆಲೆಕ್ಟ್ ಮಾಡುವಾಗ ನಾನು ಹೇಳಿದ್ದೆ ಅದರದ್ದೇ ಆದಂಥ ಆಪ್ಷನ್ಸ್ ಇಲ್ಲಿ ಸಿಗುತ್ತೆ ಅಂತ. ಹಾಗೆ ಸೆಲೆಕ್ಟ್ ಮಾಡಿದ್ರಿ ಇಲ್ಲಿ ನೋಡಿ, ನಿಮಗೆ ಅದಕ್ಕೆ ಇಲ್ಲಿ ಆಟೋ ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಸಿಗ್ತಿದೆ, ರೈಟ್. ಸೊ ಇದನ್ನು ಕ್ಲಿಕ್ ಮಾಡಬೇಕು ನೀವು. ಡಿಫಾಲ್ಟಾಗಿ ಆನ್ ಆಗಿರಲ್ಲ, ಕ್ಲಿಕ್ ಮಾಡಿ. ಆಫ್ ಆಗಿದ್ದರೆ ಏನಾಗುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇದನ್ನು ಮೂವ್ ಮಾಡಿದ್ರೆ ನೋಡಿ ಇದು ಮೂವ್ ಆಗ್ತಿಲ್ಲ. ಬಟ್ ಸಿನ್ಸ್ ಇದು ಲೇಯರ್ ಸೆಲೆಕ್ಟ್ ಆಗಿದೆ ಅಲ್ಲ, ಅದರ ಕಾರಣ ಇದು ಮೂವ್ ಆಗ್ತಿದೆ. ಓಕೆ, ನಾನು ಈ ಲೇಯರ್ ಸೆಲೆಕ್ಟ್ ಮಾಡಿದರೆ ನೋಡಿ ಅದು ಮೂವ್ ಆಗ್ತಿದೆ. ಸೊ ಇಟ್ ಬಿಕಮ್ಸ್ ಲಿಟಲ್ ಡಿಫಿಕಲ್ಟ್, ರೈಟ್. ಸೊ ಅದಕ್ಕೆ ಇದು ಬೆಟರ್, ಇದನ್ನು ಸೆಲೆಕ್ಟ್ ಮಾಡಿ ದೆನ್ ಯು ಮೂವ್ ಇಟ್ ಈಸಿಲಿ ಹೌ ಎವರ್ ಯು ವಾಂಟ್. ಓಕೆ, ಆಟೋ ಸೆಲೆಕ್ಟ್ ಆಪ್ಷನ್ ಒಂದು ಕೂಡ ನೋಡ್ಕೊಳ್ಳಿ. ಲಾಸ್ಟ್ಲಿ ಇನ್ನೊಂದು ಆಪ್ಷನ್ ಅಂದರೆ ನೋಡಿ, ನಾನು ಇಲ್ಲಿ ಸ್ವಾಚಸ್ ಆನ್ ಮಾಡ್ತೀನಿ. ಇದೇನು ಸ್ವಾಚಸ್. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೋದರೆ ನೋಡಿ, ನನಗೆ ಒಂದು ಕಲರ್ ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್ ಈ ಬ್ಲೂ ಸಿಯಾನ್ ಕಲರ್ ತೊಗೊಳ್ತೀನಿ ನಾನು, ನನಗೆ ಇದಿಷ್ಟ ಆಯಿತು. ಸೊ ಏನು ಮಾಡ್ಬೋದು ಅಂದರೆ ಡೈರೆಕ್ಟಾಗಿ ಇಲ್ಲಿ ಆ್ಯಡ್ ಟು ಸ್ವಾಚಸ್ ಒತ್ತಿದ್ರೆ ನೋಡಿ, ಸ್ವಾಚಿಗೆ ನೇಮ್ ಕೊಡ್ಬೋದು, ಏನಾದರೂ ಬ್ಲೂ ಏನಾದರೂ ಕೊಡ್ತೀನಿ ಆ್ಯಂಡ್ ದೆನ್ ಅಲ್ಗಿಯೂ ಓಕೆ. ನೋಡಿ ಏನಾಯ್ತಿದ್ದು, ಇಲ್ಲಿ ಆ್ಯಡ್ ಆಗಿದೆ. ಓಕೆ, ಸ್ವಾಚಸ್ಸಿಗೆ ಇಲ್ಲಿ ಆ್ಯಡ್ ಆಗಿದೆ. ಅದೇ ರೀತಿಯಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಡೈರೆಕ್ಟಾಗಿ ಕೂಡ ಜಸ್ಟ್ ಒಂದು ಕಲರ್ ತೊಗೊಂಡು ಇಲ್ಲಿ ನೋಡಿ, ಆಲ್ರೆಡಿ ಫೋರ್ಗ್ರೌಂಡಿಗೆ ಬಂದಿದೆ ಅದು. ಇಲ್ಲಿ ಜಸ್ಟ್ ಅದನ್ನು ಆ್ಯಡ್ ಮಾಡಿದರೆ ಅದು ಕೂಡ ಸ್ವಾಚಸ್ಸಿಗೆ ಆ್ಯಡ್ ಆಗುತ್ತೆ. ಈ ರೀತಿ ಕೂಡ ಮಾಡ್ಬೋದು. ಓಕೆ, ದಿಸ್ ಇಸ್ ಹೌ ಯು ಕ್ಯಾನ್ ಆ್ಯಡ್ ಟು ದ ಸ್ವಾಚಸ್ ಆಸ್ ವೆಲ್. ಇವಾಗ ನೋಡೋಣ ಹೌ ಟು ಸೇವ್ ದ ಇಮೇಜಸ್ ಇನ್ JPEG ಆ್ಯಂಡ್ PNG ಫಾರ್ಮ್ಯಾಟ್ಸ್. ಓಕೆ, ಸೊ ಫಸ್ಟ್ಗೆ ಫೈಲಿಗೆ ಬನ್ನಿಲ್ಲಿ, ಸೇವ್ ಆ್ಯಸ್ ಆರ್ ಕಂಟ್ರೋಲ್ ಶಿಫ್ಟ್ ಆ್ಯಂಡ್ ಎಸ್. ಸೊ ಇಲ್ಲಿ ಬಂದು ನೋಡಿ, ಇಲ್ಲಿ ಕೆಳಗೆ ಬನ್ನಿ. ಇಲ್ಲಿ ಎಕ್ಸಾಕ್ಟಾಗಿ 3 JPEG ಇದೆ ನಿಮಗೆ. ನೋಡಿ ಇಲ್ಲಿ JPEG, JPG, JPE ಇದು 2000 ಮತ್ತು ಸ್ಟೀರಿಯೋ ಅಂತ ಬರುತ್ತೆ. ಫಸ್ಟ್ ಇದಿದೆಯಲ್ಲ JPG, ಇದನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಸೆಲೆಕ್ಟ್ ದಿಸ್ ಎಕ್ಸಾಕ್ಟ್ಲಿ ಆ್ಯಂಡ್ ಕಮ್ ಹಿಯರ್, ಬ್ಯಾಕ್ ಸ್ಪೇಸ್ ಮಾಡಿ. ಇದಕ್ಕೊಂದು ನೇಮ್ ಏನಾದರೂ ಕೊಡಿ. ಫಾರ್ ಎಕ್ಸಾಂಪಲ್ ಏನೋ ಕೊಡ್ತೀನಿ ನಾನು ನೇಮನ್ನು. ಆಮೇಲೆ ಎಕ್ಸಾಕ್ಟಾಗಿ ಫೋಲ್ಡರ್ ಕೂಡ ಸೇವ್ ಮಾಡ್ಕೊಳ್ಬೇಕು. ಸೊ ನಾನು ಎಕ್ಸಾಕ್ಟ್ ಫೋಲ್ಡರ್ ಸೆಲೆಕ್ಟ್ ಮಾಡಿದ್ದೀನಿ, ದೆನ್ ಐಲ್ ಗಿವ್ ಸೇವ್ ಹಿಯರ್. ಓಕೆ, ಅದು ಕೇಳ್ತೆ ಎಷ್ಟು ಕಂಪ್ಯಾಟಿಬಿಲಿಟಿ ಬೇಕು, ಎಷ್ಟು ಕ್ವಾಲಿಟಿ ಬೇಕಂತ. ಸೊ ಐಲ್ ಗಿವ್ ಫುಲ್ ಕ್ವಾಲಿಟಿ ಓನ್ಲಿ 12 ಕೊಡ್ತೀನಿ ಕಂಪ್ಲೀಟಾಗಿ. ನೋಡಿ ಇಲ್ಲಿ ಕೂಡ ಮ್ಯಾಕ್ಸಿಮಮ್ ಕಡಿಮೆ ಮಾಡ್ಬೋದು ನಿಮಗೆ. ಫೈಲ್ ಸೈಜ್ ಕೆಲವೊಮ್ಮೆ ಜಾಸ್ತಿ ಬಂದರೆ ಕೂಡ ಮೆಲ್ಲ ಕಡಿಮೆ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಇಷ್ಟೇ ಬರುತ್ತೆ, 143 KB ಮಾತ್ರ ಬರ್ತಿದೆ. ಐಲ್ ಗಿವ್ ಓಕೆ ಹಿಯರ್. ನೋಡಿ ಸೇವ್ ಆಗಿದೆ. ಸೊ ನಾನಿಲ್ಲಿ ಬಂದರೆ ನೋಡಿ ಇಲ್ಲಿ ಸೇವ್ ಆಗಿದೆ. ಓಕೆ, JPEG ಇಮೇಜ್ ಸೇವ್ ಆಗಿದೆ. ಸಿಮಿಲರ್ಲಿ ಐಲ್ ಗೋ ಬ್ಯಾಕ್. ನನಗೆ ಇದನ್ನು PNGಯಲ್ಲಿ ಸೇವ್ ಮಾಡಬೇಕು. ಸೊ ಫೈಲಿಗೆ ಬಂದೆ, ಸೇವ್ ಆ್ಯಸ್ ಕೊಡ್ತೀನಿ. ಇಲ್ಲಿ ಎಕ್ಸಾಕ್ಟಾಗಿ PNG ಇದೆ ನೋಡಿ, ಇಲ್ಲಿ PNG ಇದೆ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಯು ಕ್ಯಾನ್ ಗಿವ್ ಇಟ್ ಆಲ್ಸೋ ಪ್ರಾಪರ್ ನೇಮ್. ನೋಡಿ ಫಾರ್ ಎಕ್ಸಾಂಪಲ್ಲೇ ಕೊಡ್ತೀನಿ, ಅದು ರಿಪ್ಲೇಸ್ ಆಗಲ್ಲ, ಯಾಕಂದರೆ ಒಂದು JPG ಒಂದು PNG ಅಲ್ಲ. ಸೊ ಐ ಕ್ಯಾನ್ ಗಿವ್ ದ್ಯಾಟ್, ದೆನ್ ಐ ವಿಲ್ ಗಿವ್ ಸೇವ್ ಹಿಯರ್. ಅದು ಕೂಡ ಕೇಳ್ತದೆ ನೋಡಿ, ಇಲ್ಲಿ ಕೂಡ ಡಿಫಾಲ್ಟ್ ಇದೆಯಲ್ಲ. ಓಕೆ, ಐಲ್ ಗಿವ್ ಆ್ಯಂಡ್ ಐ ಹ್ಯಾವ್ ಸೇವ್ಡ್ ದ PNG ಫೈಲ್ ಆಲ್ಸೋ. ಬಟ್ ನಾನೊಂದು ಮಿಸ್ಟೇಕ್ ಮಾಡಿದೆ ನೋಡಿ, ಇದು PNG ಇಮೇಜ್. ಸೊ ಪರ್ಪಸ್ ಆಫ್ PNG ಏನು, ಫಾರ್ ಎಕ್ಸಾಂಪಲ್ ಇನ್ನೊಂದು ಲೋಗೋ ಮಾಡೋದಾದರೆ, ಬ್ಯಾಕ್ಗ್ರೌಂಡ್ ಒಂಥರ ಸ್ಟಿಕ್ಕರ್ ಮಾಡೋದಾದರೆ, ಸೊ ಬ್ಯಾಕ್ಗ್ರೌಂಡ್ ಒಂಥರ ಟ್ರಾನ್ಸ್ಪರೆನ್ಸಿ ಇರಬೇಕಲ್ಲ. ಸೊ ನೋಡಿ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ವೈಟ್ ಕೂಡ ಬಂದಿದೆ. ಸೊ ಒಂದು ಇಂಪಾರ್ಟೆಂಟ್ ಆಪ್ಷನ್ ಮರಿಬಾರ್ದು ಇಲ್ಲಿ, ಏನಂದರೆ ನಾನು PNG ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ನನಗೆ ಚೆಕ್ಕಡ್ ಬಾಕ್ಸ್ ಬರಬೇಕು, ಅಂದರೆ ನನಗೆ ಟ್ರಾನ್ಸ್ಪರೆನ್ಸಿ ಇರಬೇಕು. ಟ್ರಾನ್ಸ್ಪರೆನ್ಸಿಗೋಸ್ಕರ ಸಿಂಪ್ಲಿ ಕಮ್ ಹಿಯರ್, ಬ್ಯಾಕ್ಗ್ರೌಂಡ್ ಲೇಯರ್ ನೋಡಿ ವಿಸಿಬಿಲಿಟಿ ಇದೆಲ್ಲ,
ಅದನ್ನು ಆಫ್ ಮಾಡಿ. ಈಗ ಚೆಕರ್ಡ್ ಬಾಕ್ಸ್ ಬರ್ತಿದೆ, ರೈಟ್, ಚೆಕರ್ಡ್ ಬಾಕ್ಸ್ ಬರ್ತಿದೆ. ನಾನು ಈಗ ಹೋಗ್ಬೋದು ನೋಡಿ, ಫೈಲ್ ಸೇವ್ ಆ್ಯಸಿಗೆ ಹೋಗ್ತೀನಿ. ಐ ವಿಲ್ ಸೇವ್ ಇಟ್ ಇನ್ ಆಸ್ ಅ PNG ಇಮೇಜ್. ಓಕೆ, ಐ ವಿಲ್ ಸೇವ್ ಇಟ್ ಆಸ್ ಅ PNG ಇಮೇಜ್. ನೋಡಿ ಅಲ್ಲೇ ರಿಪ್ಲೇಸ್ ಕೊಡ್ತೀನಿ ಅದಕ್ಕೆ ಬೇಕಾದರೆ. ಆ್ಯಂಡ್ ಐ ವಿಲ್ ರಿಪ್ಲೇಸ್ ಆ್ಯಂಡ್ ಐ ವಿಲ್ ಸೆಲೆಕ್ಟ್ ದಿಸ್, ಸೊ ರಿಪ್ಲೇಸ್ ಮಾಡಲಿಕ್ಕೆ, ಆ್ಯಂಡ್ ಐ ವಿಲ್ ಸೇವ್ ದಿಸ್ ಹಿಯರ್. ಓಕೆ, ಇವಾಗ ನೋಡಿ PNG ಇಮೇಜ್ ಆಲ್ವೇಸ್ ಈ ಥರ ಇರಬೇಕು. ಓಕೆ, ಚೆಕರ್ಡ್ ಬಾಕ್ಸ್ ಥರ ಬಂದಿದೆ ಅಂದರೆ ಇದು ಟ್ರಾನ್ಸ್ಪರೆನ್ಸಿ ಇದೆ ಅಂತ ಅರ್ಥ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇದಂತಂದರೆ ಇಲ್ಲಿ ನೋಡಿ, ಇದು ಇಮೇಜ್ ಅಂತಂದದ್ದು ನೋಡಿ ಟ್ರಾನ್ಸ್ಪರೆನ್ಸಿ ಇದೆ ಬಿಹೈಂಡ್ ಅಲ್ಲಿ ಅಲ್ಲ, ನೋಡಿ ಏನಿಲ್ಲ ಅದರ ಹಿಂದೆ. ಸೊ ಈ ರೀತಿ ನಿಮಗೆ JPEG ಅಲ್ಲಿ ಮತ್ತು PNG ಅಲ್ಲಿ ನಿಮ್ಮ ಫೈಲ್ಸನ್ನು ಸೇವ್ ಮಾಡ್ಕೊಳ್ಬೋದು. ಇದರಲ್ಲೇ ಇನ್ನು ಹಲವಾರು ಆಪ್ಷನ್ಸ್ ಇದೆ. ಅದೇ ಶೇಪನ್ನು ಟ್ರಾನ್ಸ್ಫಾರ್ಮ್ ಮಾಡ್ಲಿಕ್ಕೆ, ಅದನ್ನು ಡುಪ್ಲಿಕೇಟ್ ಮಾಡ್ಲಿಕ್ಕೆ, ಗ್ರೂಪ್ ಮಾಡ್ಲಿಕ್ಕೆ. ಸೊ ಇದೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ 4 ನೋಡುವ, ಇದನ್ನು ಕಂಟಿನ್ಯೂಷನ್ ಮಾಡ್ಕೊಳ್ಳುವ. ಓಕೆ, ಸೊ ಇಲ್ಲಿ ತನಕ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಎಲ್ಲರೂ ಶೇರ್ ಮಾಡಿ ಆದಷ್ಟು, ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಶುಭ ದಿನ ಎಲ್ಲರಿಗೂ.